ಗಂಗಾ ನದಿಗಿಂತಲೂ ಕೂಡ ಭಾಗವತ ಎಂಬತಕ್ಕಂಥದ್ದು ಶ್ರೇಷ್ಠ. ಆರ್ಟ್ ಇದ್ದ ಮೇಲೆ ಆರ್ಟಿಸ್ಟ್ ಇಲ್ಲದೆ ಇದ್ರಾಗತ್ತಾ? 5 ಕೂಡ ಪವಿತ್ರವಾದ ವಸ್ತುಗಳು. ಯಾವ್ದ್ಯಾವುದು? ಎಂಜಲು, ವಾಂತಿ ಮಾಡಿದ್ದು ಮಡಿ. ವಿಷ್ಣು ಭಕ್ತರಾದವರು ಈ ಬೇರೆ ಪ್ರಸಾದ ತಿನ್ನಬಾರದು ಅಂತ ಅಲ್ಲಿ ತೀರ್ಮಾನ ಮಾಡಿದ್ದಾರೆ. ವೇದವ್ಯಾಸ ದೇವರು 18 ಪುರಾಣಗಳನ್ನು ಕೂಡ ಒಂದು ಶ್ಲೋಕದಲ್ಲಿ ಬರೆದಿಟ್ರು. ನಮ್ಮ ಜೀವನದ ಆಯುಷ್ಯ ಎಷ್ಟು? 36,000 ದಿನಗಳು. ಯಾವ ಪರಮಾತ್ಮೆಯಿಂದ ಈ ಜಗತ್ತಿಗೆ ಉತ್ಪತ್ತಿಯಾದಿಗಳು ನಡೆದಿದೆಯೋ ಅವನೇ. ಇದನ್ನು ನೀವು ಮಾಡಿಬಿಟ್ರೆ ನೋಡೋಣ, ಈ ರೀತಿ ನೀವು ಜೋಡಿಸ್ರಿ ನೋಡೋಣ. ಕಿತ್ತು ಬಿಡ್ತೀನಿ ಬೇಕಾ ನಾನು? ಇಲ್ಲಿ ಅಂಟಿಸಿ ನೋಡೋಣ. ಈ ಗೆರೆಗಳು ನೋಡಿ, ಇಲ್ಲಿ ಮನೆಗೆ ಹೋಗ್ಬಿಟ್ಟು ಈ ಗೆರೆಗಳು ನೋಡಿ. ಒಂದು ಜಾಸ್ತಿ ಇದೆ, ಒಂದು ಅದಕ್ಕಿಂತ ಸ್ವಲ್ಪ ಕಡಿಮೆ ಇದೆ, ಅದಕ್ಕಿಂತ ಕಡಿಮೆ ಇದೆ, ಇನ್ನೊಂದು ಇನ್ನೂ ಕಡಿಮೆ ಇದೆ. ಭಾಷೆಗಳಲ್ಲಿ 3 ಭಾಷೆ ಇದೆ. ಭಾಷಾ ಹಿ ತ್ರಿವಿಧ ಮತ. ಯಾವುದ್ಯಾವುದು ಭಾಷೆ? 3 ಭಾಷೆ ಅಂದರೆ 50 ಭಾಷೆ ಇದೆ. ಅದಲ್ಲ, ಮೊದಲನೇ ಭಾಷೆ ಏನಿದೆ ಅದು ದರ್ಶನ ಭಾಷೆ. ದರ್ಶನ ಅಂದರೆ ಶಾಸ್ತ್ರ, ನಿಜವಾದ ಭಾಷೆ. ಸಮಾಧಿ ಭಾಷೆ. ಸಮಾಧಿ ಭಾಷೆ ಅಂದರೆ ಏನು? ಸಮಾಧಾನವಾದ ಮನಸ್ಸಿನಿಂದ ಪರಮಾತ್ಮನ ಮಹಿಮೆಗಳನ್ನೇ ಹೇಳಿದ್ದು. ಇಡೀ ಭಾಗವತ ಪೂರ್ತಿ ಸಮಾಧಿ ಭಾಷೆಯಿಂದ ರಚಿತವಾಗಿದೆ. ಸಮಾಧಿ ಭಾಷೆ. ಗುಹ್ಯ ಭಾಷೆ ಅಂತಿದೆ. ನನ್ನೆಲ್ಲ ಮುಂಡಿಗೆಗಳು ಹೇಳಿದ್ನಲ್ಲ, ಆ ಜಾತಿ ಸೇರಿದ್ದದು. ಮೇಲ್ನೋಟಕ್ಕೆ ಏನೋ ಇರುತ್ತೆ. ಸಮಾಧಿ ಭಾಷೆಗೆ ದೃಷ್ಟಾಂತ ಹೇಳೋದಾದರೆ, ಉಚ್ಚಿಷ್ಟಂ ಶಿವನಿರ್ಮಾಲ್ಯಂ, ವಾಂತ್ಯಂಚ ಮೃತಕರ್ಪಟಂ, ಕಾಕವಿಷ್ಟ ಸಮುದ್ಭೂತಂ ಪಂಚಭೂತಾನಿ ಭಾರತ. 5 ಕೂಡ ಪವಿತ್ರವಾದ ವಸ್ತುಗಳು. ಯಾವುದ್ಯಾವುದು? ಎಂಜಲು, ಶಿವನಿರ್ಮಾಲ್ಯಂ. ಅದು ಬೇಕಾದ್ರೆ ಅನ್ಕೋಬೋದು ಮಡಿ ಅಂತ ಬೇಕಾದ್ರೆ. ಆದರೆ ಪದ್ಮಪುರಾಣ ಹೇಳುತ್ತೆ, ಪತ್ರಂ ಪುಷ್ಪಂ ಫಲಂ ತೋಯಂ ಶಿವಸ್ವಂ ನಹರೇತ್ ಕ್ವಚಿತ್. ಶಿವನ ಲಿಂಗದ ಮೇಲೆ ಹಾಕಿರ್ತಕ್ಕಂಥದ್ದು ವಿಷ್ಣು ಭಕ್ತರು ಧಾರಣೆ ಮಾಡಬೇಕಾಗಿಲ್ಲ. ಶಿವಭಕ್ತರು ಧಾರಣೆ ಮಾಡಬಹುದು, ಅವರಿಗೇನು ತೊಂದರೆ. ಯಾಕೆ? ಯಾರು ಯಾವರನ್ನ ಉಪಾಸನೆ ಮಾಡ್ತಾರೋ ಅವರು ಅವರ ನೈವೇದ್ಯ ಭಕ್ಷಣೆ ಮಾಡಬಹುದು. ಸೂರ್ಯ ಉಪಾಸನೆ ಮಾಡೋದು, ಸೂರ್ಯ ನೈವೇದ್ಯ ತಿಂದರೆ ಏನು ತೊಂದರೆ ಇಲ್ಲ. ವಿಷ್ಣು ಭಕ್ತರಾದವರು ಈ ಬೇರೆ ಪ್ರಸಾದ ತಿನ್ನಬಾರದು ಅಂತ ಅಲ್ಲಿ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಉಚ್ಚಿಷ್ಟಂ ಶಿವನಿರ್ಮಾಲ್ಯಂ, ವಾಂತಿ ಮಾಡಿದ್ದು ಮಡಿ ಪವಿತ್ರ. ಆಮೇಲೆ ಮೃತಕರ್ಪಟಂ, ಹೆಣಕ್ಕೆ ಹೊದ್ದಿಸಿರುವ ಬಟ್ಟೆ. ಪುರೋಹಿತ ಕೂಡ ಹೆಣಕ್ಕೆ ಹೊತ್ತಿರೋ ಬಟ್ಟೆ ತಗೊಳ್ಳೋದಿಲ್ಲ. ಪಿಂಡಕ್ಕೆ ಹೊತ್ತಿದ್ದು ಬೇಕಾದ್ರೆ ತೊಗೊಂಡ್ಬಿಡ್ತಾನೆ, ಆದರೆ ಇದು ತಗೊಳ್ಳೋದಿಲ್ಲ. ಕಾಕ ವಿಷ್ಟ ಸಮುದ್ಭೂತ, ಕಾಗೆಯ ಮಲದಿಂದ ಹುಟ್ಟದ್ದು. ಕಾಗೆ ಅಂದರೆ ಅದು ಅಪಶಕುನ ಪಕ್ಷಿ. ಕಾಗೆ ಅದರ ವಿಷ್ಟ ಅಂದರೆ ಮಲ, ಅಲ್ಲಿ ಹುಟ್ಟಿದ್ದು ಪವಿತ್ರ ಅಂತ. ಇದು ಯಾವುದು ಮೇಲ್ನೋಟಕ್ಕೆ ಸರಿ ಇಲ್ಲ. ಹಾಗೆ ಬೇರೆ ಗುಹ್ಯ ಭಾಷೆಯಿಂದ ಹೇಳಿದ್ದು. ಉಚ್ಚಿಷ್ಟ ಅಂದರೆ ಎಂಜಲು. ಯಾರು ಎಂಜಲು? ಕರು ಕುಡಿದು ಬಿಟ್ಟಿದ್ದು ಎಂಜಿದೆ ಅಂದರೆ ಅದು. ಮೊದಲು ಕರು ಕುಡಿಬೇಕು, ಕಡೆಯಲ್ಲಿ ಕರು ಕುಡಿಬೇಕು, ಮಧ್ಯದ ಮಾತ್ರ ನಮ್ಗೆ ಕುಡಿಲಿಕ್ಕಿರೋದಷ್ಟೇ. ಆದರೆ ಉಚ್ಚಿಷ್ಟ ಅಂದರೆ ಅವರು ಕರು ಎಂಜಲು ಮಾಡಿರುವ ಹಾಲು, ಅದನ್ನೇ ದೇವರಿಗೆ ಅಭಿಷೇಕ ಮಾಡೋ. ಅಲ್ಲಿ ಎಂಜಲಿಗಿಂತ ನಿಯಮ ಇಲ್ಲ. ಶಿವನಿರ್ಮಾಲ್ಯಂ ಅಂದರೆ ಶಿವನನ್ನು ಕೂಡ ನಿರ್ಮಲನನ್ನಾಗಿ ಮಾಡುವುದು. ಯಚ್ಛೌಚ ನಿಸ್ಸೃತ ಸರಿ ಪ್ರವರೋಧಕೇನ ತೀರ್ಥೇನ ಮೂರ್ಧ್ನಿ ಅದುದಿತೇನ ಶಿವ ಶಿವೋಭೂ. ಯಾವ ಪರಮಾತ್ಮನ ಪಾದ ಇದೆ, ಆ ಪಾದವನ್ನು ಬ್ರಹ್ಮದೇವರು ತೊಳೆದರು. ತ್ರಿವಿಕ್ರಮಾವತಾರದಲ್ಲಿ ಆ ನೀರನ್ನು ಕಮಂಡಿಡ್ಕೊಂಡು ಅಭಿಷೇಕ ಮಾಡಿದರು. ಅದೇ ಗಂಗಾ ನದಿ. ಅದನ್ನು ಶಿವ ತಲೆ ಮೇಲೆ ಧಾರಣೆ ಮಾಡಿದ್ದಾನೆ. ವಸ್ತುತಃ ವಿಚಾರ ಮಾಡಿದ್ರೆ ಗಂಗಾ ನದಿಯ ಯೋಗ ಸಿಗೋದು ಯಾರಿಗೆ? ಮಧ್ವಾಚಾರ್ಯರ ಅನುಯಾಯಿಗಳಿಗೆ ಮಾತ್ರ, ಬೇರೆಯವ್ರಿಗೆ ಕಷ್ಟ. ಯಾಕೆ ಅಂದರೆ ವಿಶಿಷ್ಟ ಅದ್ವೈತಿಗಳಿದ್ದಾರಲ್ಲ, ಅವರ ಮತದಲ್ಲಿ ಗಂಗೆ ಸ್ನಾನ ಮಾಡಲ್ಲ. ಅವರು ಶಿವನ ತಲೆಯಿಂದ ಬಂದಿದ್ದು, ಅದಕ್ಕೆ ನಾವು ಮಾಡಲ್ಲ ಅಂತಾರೆ. ಶಿವ ಕಡರಾಗಲ್ಲ ಅವ್ರಿಗೆ. ಯಾನೈ ತುರತ್ತಿ ಬಂದಾಲು ಶಿವಾಲಯಂ ಪುಗಾದೆ ಅಂದರೆ ಆನೆ ಅಟ್ಟಿಸ್ಕೊಂಡ್ಬರ್ತಾ ಇದ್ರು ಶಿವಾಲಯಕ್ಕೆ ಹೋಗಬೇಡ, ಬೇಕಾದ್ರೆ ಆನೆ ಕೈ ಸತ್ತೋಗು, ಅವರು ಸಿದ್ಧಾಂತ. ಅಷ್ಟು ವಿಷ್ಣು ಭಕ್ತರು. ಶಿವ ಚಿನ್ನ ಭಕ್ತ, ಅವನಲ್ಲಿ ಭಕ್ತಿ ಇರಬೇಕು ನಮಗೆ. ಇನ್ನು ಲಿಂಗಾಯಿತರು ಅಂಥವರೆಲ್ಲ ಇದ್ದಾರಲ್ಲ, ಅವರೇ ಮಾಡ್ತಾರೆ ವಿಷ್ಣುವಿನ ಪಾದದಿಂದ ಹುಟ್ಟಿದ್ದು ಅಂತ ಅವರು ಸ್ನಾನ ಮಾಡೋದಿಲ್ಲ. ಮತ್ತು ನಮಗೆ ವಿಷ್ಣು ಪಾದದಿಂದ ಹುಟ್ಟಿ ಶಿವನಂತಹ ಚಿನ್ನ ಭಕ್ತನ ತಲೆ ಮೇಲೆ ಬಂದಿದ್ದಲ್ಲ, ಸ್ನಾನ ಮಾಡಿ ಅಂತ ಮಧ್ವಾಚಾರ್ಯರು 48 ದಿವಸ ಬದರಿಯಲ್ಲಿ ಅಲಕನಂದಾದಲ್ಲಿ 4 ಗಂಟೆಗೆ ಎದ್ದು, ಅರುಣೋದಯ ಕಾಲಕ್ಕೆ ಎದ್ದು, ಯಾರು ಚಳಿ ಅಂದರೆ ನಡುಗುತ್ತಾರೆ ಅಂತಹ ಇದರಲ್ಲಿ 48 ದಿವಸಗಳ ಕಾಲ ಮುಳುಗಿ ಸ್ನಾನ ಮಾಡ್ಕೊಂಡು ಬಂದರು. ಅವರು ಮಾಡಿದ್ದೇನು ಆಶ್ಚರ್ಯ ಏನಲ್ಲ. ಅವರು ಚಳಿ ದೇವತೆ. ವಿದ್ಯಾಮಾನ ತೀರ್ಥರಿದ್ದರಲ್ಲ, ನಾವೆಲ್ಲ ನೋಡಿದವರು. ಅವರು ಅದೇ ರೀತಿ 48 ದಿವಸ ಆ ಮಧ್ವಾಚಾರ್ಯ ಎದ್ದ 4 ಗಂಟೆ ಎದ್ದು
ಅರುಣೋದಯ ಕಾಲಕ್ಕೂ ಸ್ನಾನ ಮಾಡ್ಕೊಂಡ್ಬಂದು 48 ದಿವಸ ಅಲ್ಲೇ ಇದ್ದರು. ಕಾಷ್ಟಮೌನ ಅಂದರೆ ಮಧ್ವಾಚಾರ್ಯರ ಅನುಗ್ರಹ ಇದ್ದವರೇ ಮಾಡ್ತಾರೆ ಅಂದಮೇಲೆ ಇನ್ನು ಮಧ್ವಾಚಾರ ಮಾಡೋದೇನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಂತ ಗಂಗಾ ನದಿ ಅಂದರೆ ಗಮ್ ಅಘಂ ಗಮಯತಿ. ಘಮ್ ಅಂದರೆ ಅಘಂ, ಅಘಂ ಅಂದರೆ ಪಾಪ, ಅದನ್ನು ಹೋಗಲಾಡ್ಸಕ್ಕಂಥದ್ದು ಯಾವುದಾದ್ರು ಗಂಗಾ ನದಿ. ಗಂಗಾ ನದಿಗಿಂತಲೂ ಕೂಡ ಭಾಗವತ ಎಂಬತಕ್ಕಂಥದ್ದು ಶ್ರೇಷ್ಠ. ದೇವತೆಗಳೆಲ್ಲ ಅಮೃತ ತಗೊಂಬಂದರಂತೆ. ಯಾಕೆ ಅಂದರೆ ನಮಗೆ ಶುಕಾಚಾರ್ಯ ಬಂದು ನಿಮಗೆ ಅಮೃತ ಕೊಡ್ತೇವೆ ನಾವು, ನಮಗೆ ಭಾಗವತ ಕೊಟ್ಬಿಡಿ ಅಂದ್ರಂತೆ. ಬೇಡ, ನಮಗೆ ಇಲ್ಲಿ ನೀವು ಅದೇ ಇಟ್ಕೊಳ್ಳಿ ಅಂತ ವಾಪಸ್ ಕಳಿಸಿದರು. ಅಂದರೆ ಅಮೃತಕ್ಕಿಂತಲೂ ಕೂಡ ಶ್ರೇಷ್ಠವಾದದ್ದು ಅದು. ಅಮೃತ ಕುಡಿದ್ರೆ ಏನು ಮಾಡುತ್ತೆ? ಒಂದು ಸ್ವಲ್ಪ ದಿವಸ ಸಾವನ್ನು ಮುಂದೆ ದೂಡ್ಬೋದು ಅಷ್ಟೆ, ಆದರೆ ಮೋಕ್ಷಂಗೂ ಕೊಡಲ್ಲ ಅದು. ಆದರೆ ಅಮೃತ ಮೋಕ್ಷವನ್ನು ಕೊಡತಕ್ಕಂಥದ್ದು ಇದು. ನಮ್ಗೆ ಬೇಕಾಗಿದ್ದು ಮೋಕ್ಷ ಬೇಕು. ಹಾಗಾಗಿ ನಾರದರು ಬಂದು ಈ 5 ಭಾಷೆಗಳಲ್ಲಿ ಹೇಳಿದಾರಲ್ಲ, ಉಚ್ಚಿಷ್ಟಂ ಶಿವನಿರ್ಮಾಲ್ಯಂ ವಾಂತಂಚ. ವಾಂತಂ ಅಂದರೆ ಏನು? ವಾಂತಿ ಮಾಡಿದ್ದು. ವಾಂತಿ ಮಾಡಿದ್ದು ಯಾವತ್ತೂ ಎಲ್ಲ ಅಪವಿತ್ರವೇ. ನಮ್ಮ ಹೊರಗಡೆ ಇದ್ದಾಗ ಎಲ್ಲ ಮಡಿ ಅಲ್ವಾ? ನಾವು ಕೆಗಡೆ ಹಾಕ್ಬಿಟ್ಟು ನೋಡಿದ್ರೆ ನಾವೇ ನೋಡಲ್ಲ, ನಮ್ಮದೇ ನಾವು ನೋಡೋದಿಲ್ಲ. ಹೊಟ್ಟೆಲಿರುವಾಗೆಲ್ಲ ಮಡಿನೇ. ಹೊರಗಡೆ ಹಾಕಿದರೆ ಎಂಜಲು, ಅದು ಮುಟ್ಟಲ್ಲ ಯಾರು. ಎಂಜಲನ್ನು ದಾಟಬಾರದು ವಸ್ತುತಃ ನೋಡಿದ್ರೆ. ಮತ್ತು ವಾಂತ ಅಂದರೆ ಅದಲ್ಲ, ವಸ್ತುತಃ ಜೇನು ಹುಳುಗಳಿರುತ್ತಲ್ಲ ಅದು. ಎಲ್ಲ ಪುಷ್ಪಗಳಿಂದಲೂ ಕೂಡ ಆ ಹನಿ ಅಂತೇನು ಹೇಳ್ತೀವಿ, ಅದನ್ನು ಹನಿ ಇಷ್ಟೇ ಇರುತ್ತೆ, ಅದು ಅಷ್ಟನ್ನೇ ತೆಗೆದುಕೊಂಡು ತಮ್ಮ ನಾಲಿಯಲ್ಲಿ ಕೊಂಡು ತಮ್ಮ ಗೂಡಲ್ಲಿ ಉಗುಳುತ್ತೆ, ವಾಂತಿ ಮಾಡುತ್ತೆ. ಅದನ್ನು ತಂದ ಮಧುವಾತ ಋತಾಯತೆ ಅಂತ ಅಭಿಷೇಕ ಮಾಡ್ತೇವೆ. ಆದರೆ ವಾಂತ ಅಂದರೆ ಜೇನುತುಪ್ಪ, ಅದು ಮಡಿನೇ. ಮೃತಕರ್ಪಟ ಅಂದರೆ ಹೆಣಕ್ಕೆ ಹೊತ್ತಿದ ಬಟ್ಟೆ ಅಲ್ಲ. ಮೃತ ಆದಮೇಲೆ ಯಾವ ಕ್ರಿಮಿಗಳು ಮೃತ ಆದಮೇಲೆ ನಮಗೆ ದಾರ ಸಿಗತ್ತೋ ಆ ದಾರದಿಂದ ಮಾಡತಕ್ಕಂಥ ರೇಷ್ಮೆ ವಸ್ತ್ರಗಳಿದಲ್ಲ, ಅದು ಮಡಿ. ಆದ್ದರಿಂದ ಎಲ್ಲ ಸಂಸ್ಥಾನ ಅಧಿಪತಿಗಳು ಕೂಡ ತಮ್ಮ ಪಟ್ಟದ ದೇವರನ್ನು ರೇಷ್ಮೆ ಮಡಿಯಲ್ಲೇ ಸುತ್ತಿ ಅಲ್ಲಿ ಇಟ್ಟಿರ್ತಾರೆ. ಅದು ಯಾವಲಾದ್ರೂ 1 ವರ್ಷಕ್ಕೋ ಅಥವಾ 6 ತಿಂಗಳಿಗೋ ವಿಶೇಷ ಸಂದರ್ಭಗಳು ಇದ್ದಾಗ ಅದನ್ನು ತೋಯಿಸಿದ್ದು ಸಾಕಷ್ಟು. ಮೃತಕರ್ಪಟ ಆಯಿತು. ಕಾಕವಿಷ್ಟ ಸಮದ್ಭೂತ ಅಂದರೆ ಕಾಗೆ ಮಲದಿಂದ ಹುಟ್ಟಿದ್ದು. ಅಂದರೆ ಕಾಗೆ ಅಶ್ವತ್ಥ ವೃಕ್ಷದ ಹಣ್ಣನ್ನು ನುಂಗು ಬಿಡುತ್ತೆ. ಕಾಗೆಗೆ ಎಷ್ಟು ಹಲ್ಲು ಕಾಗೆಗೆ ಹಲ್ಲೇ ಇಲ್ಲ. ಹಲ್ಲೇ ಇಲ್ಲದೆ ಇರತಕ್ಕಂಥ ಕಾಗೆ ಹತ್ರ ಹೋಗ್ಬಿಟ್ಟು ನಿನ್ನ ಹಲ್ಲೆ ಎಣಿಸ್ತೀನಿ ತೆಗಿ ಅಂತ ಹೇಳಿದ್ರೆ ಹೇಗೋ ಹಾಗೆ ಅಂತ ಹೇಳ್ತಾರೆ. ಕಾಕದಂಥ ಪರೀಕ್ಷಾ ಗ್ರಂಥವತ್ ಅಂತ ಕೊಡ್ತಾರೆ ದೃಷ್ಟ ಅಂತ. ಹಲ್ಲಿದ್ದಿರ್ತಾನೆ ಗುಳುಂ ನುಂಗೋದೆ. ಅದು ಹಿಕ್ಕೆಯಲ್ಲಿ ಬರುತ್ತೆ. ಅದು ಹೋಗಿ ಒಂದೆಲ್ಲೋ ಒಂದು ಹಿಕ್ಕಿ ಹಾಕುತ್ತೆ, ಒಂದು ಮಣ್ಣು ಮೇಲೆ. ಒಂದು ಮಳೆ ಬಿದ್ದು ಕೂಡಲೇ ಅದು ಒಂದು ಅಶ್ವತ್ಥ ವೃಕ್ಷ ಬರುತ್ತೆ. ಆದರೆ ಅಶ್ವತ್ಥ ವೃಕ್ಷ ಬರೋದು ಹೇಗೆ? ಕಾಗೆಯು ತಿಂದಿರತಕ್ಕಂಥ ಆಮೇಲೆ ಹಿಕ್ಕೆ ಏನಿದೆ ಅದಿದೆ ಬರುತ್ತೆ, ಅದರಲ್ಲಿ ಬಂದಿರತಕ್ಕಂಥ ಗಿಡ ಇದೆ ಅದು. ಆದರೆ ಅದು ಮಡಿ. ಅಶ್ವತ್ಥ ವೃಕ್ಷ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಶ್ವರೂಪಿಣೆ ಅಗ್ರತಃ ಶಿವರೂಪಾಯ. ತ್ರಿಮೂರ್ತಿಗಳ ಸನ್ನಿಧಾನ. ವಸ್ತುತಃ ಟ್ರೀ ಅಂದರೆ ಅದು ಒಂದೇ, ಇನ್ಯಾವುದಲ್ಲ. ಯಾವುದಲ್ಲೂ 3 ಇಲ್ಲ ದೇವತೆಗಳು. ಟ್ರೀ ಅಂದ್ರೇನು? ಟ್ರಿನಿಟಿ ಅಂತ 3 ದೇವತೆಗಳ ಸನ್ನಿಧಾನ ಇರುವ ವೃಕ್ಷ, ಅದು ಟ್ರೀ ಅಂತ ಆಯ್ತಷ್ಟೆ. ಎಲ್ಲ ವೃಕ್ಷಗಳು ಟ್ರೀ ಅಂದ್ವಿ ನಾವು. ದರ್ಭೆಯಲ್ಲಿ ಮತ್ತು ಅಶ್ವತ್ಥ ವೃಕ್ಷದಲ್ಲಿ ಈ ತ್ರಿಮೂರ್ತಿಗಳ ಸನ್ನಿಧಾನ ಇರುವಂತೆ ಬೇರೆ ವೃಕ್ಷಗಳಲ್ಲೆಲ್ಲ ಇದೆ. ವೃಕ್ಷ ಪರಮಾತ್ಮ ಇರಲೇಬೇಕು, ಈ ರೀತಿ ಇಲ್ಲ. ಹಾಗಾದರೆ ನೋಡಿ, ಗುಖ್ಯ ಭಾಷೆ ಆಯಿತು. ಸಮಾಧಿ ಭಾಷೆ ಅಂದ್ರೇನು? ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧೃತ್ಯ ಭುಜಮುಚ್ಯತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ನದೇವಂ ಕೇಶವಾತ್ ಪರಂ. ಪರಮಾತ್ಮ ಬಿಟ್ಟರೆ ಬೇರೆ ಏನೊಬ್ಬ ದೇವತೆ ಇಲ್ಲ, ಹಿಂದಿದ್ದಿಲ್ಲ, ಮುಂದೆ ಇರೋದಿಲ್ಲ, ಈಗಂತೂ ಇಲ್ಲೇ ಇಲ್ಲ ಅಂತ ಹೇಳೋದಿದಲ್ಲ. ಈ ಭಾಷೆಗಳಿಂದ ಹೇಳಿದ್ದು ಮಹಾಭಾರತಾದಿಗಳು ನಮ್ಗೆ ಅರ್ಥ ಆಗೋದಿಲ್ಲ. ದರ್ಶನ ಭಾಷೆ ಅಂದರೆ ಒಂದು ವಿಷಯ ಹೇಳ್ತಾ ಇರ್ತಾರೆ, ಇದ್ದಕ್ಕಿದ್ದಾಗ ಬೇರೆ ದರ್ಶನ ಕಥೆ ಅಲ್ಲಿ ಹೇಳ್ಬಿಡ್ತಾರೆ. ನಮ್ಗೇನು ಗೊತ್ತಾಗುತ್ತೆ? ಈಗ ರುಕ್ಮಿಣಿ ಮದುವೆ ಮಾಡಿಕೊಂಡ ಪರಮಾತ್ಮ, ಅವಳು ಬೇರೆ ಪುರಾಣ ತೊಗೊಂಡ್ರೆ ಈಗ ದರ್ಶನ. ಅಲ್ಲೇನು ಹೇಳ್ತಾಳೆ? ನಾನು ಒಳ್ಳೆ ಮಗ ಪಡ್ಕೋಬೇಕು ಅಂತಿದ್ದೇನೆ, ಮಕ್ಕಳನ್ನು ಕೊಡತಕ್ಕಂಥವನು ಶಿವ, ಅವನು ಕೂಡ ತಪಸ್ಮಾನ ಬನ್ನಿ ಅಂತ ಹೇಳ್ತಾಳೆ. ಇದು ಹರಿವಂಶದಲ್ಲಿ ಬಂತು. ಅಂದರೆ ಮೊದಲು ಮದುವೆ ಮಾಡಿಕೊಂಡ್ರು ತಕ್ಷಣ ಅಲ್ಲಿ ಆ ದರ್ಶನ ಏನು ಹೇಳುತ್ತೆ? ಆಗ
ರುಕ್ಮಿಣೀ ದೇವಿ ತನ್ನ ಪತಿಯಾದ ಕೃಷ್ಣ ಪರಮಾತ್ಮನನ್ನ ತಪಸ್ಸು ಮಾಡಿ ನಾವು ಒಳ್ಳೆ ಮಗನ ಪಡ್ಕೊಂಬೋಣ ಅಂತ ಕರ್ಕೊಂಡು ಹೋದ್ಲು. ಇದು ಬೇರೆ ದರ್ಶನದ್ದು, ಇಲ್ಲಿದಲ್ಲ. ಅದಕ್ಕೆ ದರ್ಶನ ಭಾಷೆ. ಇಂಥದ್ದೆಲ್ಲ ಹಾಕ್ಬಿಡ್ತಾರೆ ಅವರು. ಅದಕ್ಕೆ ಸರಿಯಾಗಿ ತಿಳ್ಕೊಂಡ್ರೆ ಗೊತ್ತಾಗೋದಿಲ್ಲ. ಪರಮಾತ್ಮ ಕೃಷ್ಣ ಪರಮಾತ್ಮ ಸಾಕ್ಷಾತ್ ಶ್ರೀಮನ್ನಾರಾಯಣ. ತಮದ್ಭುತಂ ಬಾಲಕಂ ಭುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುದಾಯುಧಂ ಶ್ರೀವತ್ಸ ಲಕ್ಷ್ಮಂ ಗಲಶೋಭಿಕೌಸ್ತವಂ. ಇದೆಲ್ಲ ವಸುದೇವ ಮತ್ತು ದೇವಿಕೆ ನೋಡಿದ ರೂಪ, ಸಾಕ್ಷಾತ್ ಇಳಿದು ಬಂದ ರೂಪ. ಅದಕ್ಕೆ ಲಕ್ಷ್ಮೀ ಶೋಭನ ಪದನ ಓದಬೇಕು. ಅಲ್ಲಿ ಓದಿದ್ರೆ ಎಲ್ಲ ಯುಕ್ತಿಗಳನ್ನು ಕೊಟ್ಟಿದ್ದಾರೆ. ದೇವಿಕೆಯ ಗರ್ಭದಲ್ಲಿ ದೇವನ ಅವತರಿಸುವವನೇ ಭಾವವನ್ನು ಬಲ್ಲ ವಿವೇಕಿಗಳು. ಯಾರಾದರೂ ಹೇಳ್ತಾರೇನ್ರಿ? ಪರಮಾತ್ಮನಿಗೆ ಅವತಾರ ಅಂದರೆ ಇಳಿದು ಬರೋದಷ್ಟೇ. ಅವತರಣ ಅಂದರೆ ಇಳಿದು ಬರೋದಷ್ಟೇ. ಈ ಅಸೆಂಡಿಂಗು ಡಿಸೆಂಡಿಂಗು ಅಂತಿದೆ ನೋಡಿ, ಹಾಗೆ ಇಳಿದು ಬರ್ತಾನೆ. ಯಾತಕ್ಕೆ ಅಂದರೆ ಇಲ್ಲಿದ್ದೀವಲ್ಲ ನಾವು, ಅವರನ್ನು ಮೇಲೆ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ, ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಪರಮಾತ್ಮ ಬರ್ತಾನೆ. ಅದಕ್ಕೆ ಎಲ್ಲ ಮಹಿಮೆಗಳು ತೋರಿಸ್ಬಿಡ್ತಾನೆ. ಅದನ್ನು ಉಪಾಸನೆ ಮಾಡಿರಿ, ನಿಮಗೆಲ್ಲ ರೀತಿಯಾದ ನಾನೇ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಯಾರು ಕರ್ಕೊಂಡು ಹೋದ್ರು ನೋಡಿ? ರಾಮಚಂದ್ರ ಇಳಿದು ಬಂದವನ್ನೆಲ್ಲ ಕರ್ಕೊಂಡು ಹೋದ. ನಾವು ಹೋಗಲಿಲ್ಲ. ಆಗ ರಾಮ ಏನು ಕೊಡ್ತಾನೆ ಬಿಡ್ರಿ ಮೋಕ್ಷ ಅಂತ ಸುಮ್ಮನೆ ಇದ್ದು ಬಿಟ್ವಿ. ಹಾಗಾಗಿ ಪುನಃ ಶುರು ಮಾಡ್ಬೇಕು ನಾವು. ಅಲ್ಲಿ ಯಾರು ಉಳಿದು ಬಿಟ್ಟರು ಹೋಗಲಿಲ್ಲ, ಅವರದೇ ತಾನೇ ಸಂತಾನ ನಾವೆಲ್ಲ. ಅವರೆಲ್ಲ ಹೊರಟೋಗಿದ್ರೆ ಯಾರಿದ್ದಾರೆ ಉಪನ್ಯಾಸಕ್ಕಿಲ್ಲಿ? ಹಂಗಾಗಲಿಲ್ಲ. ಯಾಕೆಂದರೆ ಪರಮಾತ್ಮನ ಮಾತಿನಲ್ಲಿ ವಿಶ್ವಾಸಿ ಇರೋರೇ ಆಗಲೂ ಇದ್ದರು, ವಿಶ್ವಾಸ ಇದ್ದವರು ಇದ್ದರು, ಇಲ್ಲದೇ ಇದ್ದವರು ಇದ್ದರು. ಹಾಗಾಗಿ ಪರಮಾತ್ಮನ ಅವತಾರದ ಉದ್ದೇಶ ಏನು? ಯಾರು ಮೋಕ್ಷಕ್ಕೆ ಹೋಗಿಲ್ಲ ಅವರನ್ನು ಕರೆದುಕೊಂಡು ಹೋಗ್ಲಿಕ್ಕೋಸ್ಕರ ಪರಮಾತ್ಮ ಬರ್ತಾನೆ. ಹೀಗಾಗಿ ಇಂತಹ ವೇದಿವ್ಯಾಸ ದೇವರಲ್ಲಿ ಕೂತಿರುವಾಗ ಆ ಶ್ಲೋಕ ಹೇಳಿದ ಕೂಡಲೇ ಅವರೇ ಮಾಡ್ತಾರೆ, ಏನು ಸುಮ್ಮನೆ ಕೂತಿದ್ದಿರಲ್ಲ ಬೇಜಾರು ಪಟ್ಕೊಂಡು ಅಂತ ನಾರದ ಕೇಳ್ತಾರೆ. ವೇದಿವ್ಯಾಸ ದೇವರಿಗೆ ಬೇಜಾರು ಅಂದರೆ ನಮಗಾದರೆ ಬೇಜಾರು ಇರುತ್ತೆ, ಆದರೆ ಅವ್ರಿಗೇನು ಬೇಜಾರು ಇಲ್ಲ. ಆ ಬೇಜಾರು ಅಂದರೆ ಅರ್ಥ ಏನು ಅಂತ ಶ್ರೀಮದಾಚಾರ್ಯ ಬರೀತಾರೆ. ಅಂದರೆ ಅತೃಪ್ತಿಯಂತೆ ಅಂತ. ಇನ್ನೂ ತೃಪ್ತಿ ಆಗಿಲ್ಲ ಅಂದರೆ ಆಯಿತು. ವೇದಗಳ ವಿಭಾಗ ಮಾಡಿದರು. ಹಾಗೆಯೇ ಬ್ರಹ್ಮಸೂತ್ರಗಳನ್ನು, ವೇದಾರ್ಥ ನಿರ್ಣಾಯಕವಾದ ಬ್ರಹ್ಮಸೂತ್ರ 564 ಬರೆದರು. ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ರೀತಿಯಾದ ಮಹಾಭಾರತ ಬರೆದರು. ಮಹಾಭಾರತ ಅಂದರೆ ಮಹತ್ವ ಭಾರವತ್ವ ಎರಡೂ ಇರತಕ್ಕಂಥ ಗ್ರಂಥ. ಭಾರ ಇದೆ ಬೇಕಾದಷ್ಟು. ಯಾವುದು? 3 ವರ್ಷದ ನ್ಯೂಸ್ ಪೇಪರ್. 3 ವರ್ಷ ಅಂದರೆ 25, 24, 23 3 ವರ್ಷದ ಪೇಪರ್ ಇದೆ ಮನೆಯಲ್ಲಿ. ಎಷ್ಟು ಕೆ ಜಿ ತೂಗುತ್ತೆ? ಒಂದು 50 ಕೆ ಜಿ ಬೇಕಾದ್ರೆ. ಭಾರ ಇದೆ. ಅಲ್ಲಿ ಏನಾದರೂ ವಿಷಯ ಇದೆ, ಅಲ್ಲಿ ಎಲ್ಲ ಆಗೋಗಿದ್ದು. ಭಾರ ಇದ್ದ ಪ್ರಯೋಜನ ಇಲ್ಲ. ಮತ್ತು ಮಹತ್ವ ಇರಬೇಕು. ಹಾಗೆ ಭಾರವೂ ಇದೆ. 1,12,000 ಶ್ಲೋಕಗಳು ಮಹಾಭಾರತದಲ್ಲಿ. ಆದರೆ ಮಹತ್ವ ಬೇಕಾದಷ್ಟಿದೆ. 18 ಪರ್ವಗಳಲ್ಲಿ ವೇದಿವ್ಯಾಸ ದೇವರು ಬರೆದಿರತಕ್ಕಂಥ ವಿಷಯಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಯಾವ ರೀತಿಯಿಂದ ಯಾವ ದೇಶಕ್ಕೂ ಕಷ್ಟ ಬರೋದಿಲ್ಲ. ಆದರೆ ಯಾರು ಕೂಡ ನಮಗೆ ಅದು ಮಹಾಭಾರತದ ಬಗ್ಗೆ ಬರೀ ಏನೋ ಪಾಂಡವರು ಅವರು ಯುದ್ಧ ಮಾಡಿಕೊಂಡು ರಾಜ್ಯಕ್ಕಾಗಿ ಇಷ್ಟೇ ತಿಳ್ಕೊಂಡಿದ್ದಾರಷ್ಟೇ. ಶಾಂತಿ ಪರ್ವ, ಅನುಶಾಸನ ಪರ್ವ, 2 ಪರ್ವಗಳು ನಾವು ಸರಿಯಾಗಿ ಅಧ್ಯಯನ ಮಾಡಿಬಿಟ್ವಿ ಅಂದರೆ ನಮ್ಮ ಜೀವನದಲ್ಲಿ ಏನೇನು ಸಮಸ್ಯೆಗಳು ಬರುತ್ತೆ ಅದಕ್ಕೆಲ್ಲ ಪರಿಹಾರ ಸಿಗತ್ತೆ. ಗೀತೆಯಲ್ಲೇ ಸಿಗತ್ತೆ. ಅಂದಮೇಲೆ ಇದು ಮಹಾಭಾರತ. ಆರ್ಗೂ ತೃಪ್ತಿ ಇಲ್ಲ. 17 ಪುರಾಣ ಬರೋದು. ಇಲ್ಲಿ 17 ಪುರಾಣ ಒಟ್ಟಿಗೆ ಹೇಳಿರೋಣ ಗೊತ್ತಿಲ್ಲ. ವೇದಿವ್ಯಾಸ ದೇವರು 18 ಪುರಾಣಗಳನ್ನು ಕೂಡ ಒಂದು ಶ್ಲೋಕದಲ್ಲಿ ಬರೆದಿಟ್ರು. ಮದ್ವಯಂ ಭದ್ವಯಂ ಚೈವ ಭರತ್ರಯಂ ವಚತುಷ್ಟಯಂ ಅನಾಪಲಿಂಗ ಕೂಸ್ಖಾನಿ ಪುರಾಣಾನಿ ವಿಧೋ ವಿಧು. 18 ಪುರಾಣ. ಯಾವುದು? ಮದ್ವಯಂ, ಮಕಾರದಿಂದ ಪ್ರಾರಂಭವಾಗುವ ಪುರಾಣ 2. ಮತ್ಸ್ಯ, ಮಾರ್ಕಂಡೇಯ. ಮಾದಿಂದ ಶುರು ಆಗಬೇಕು. ಅದು ಮಾಮ, ಮೀಮಿ, ಮೂಮು ಯಾವುದನ ಆಗ್ಬೋದು, ಪರವಾಗಿಲ್ಲ. ಭದ್ವಯಂ, ಭಕಾರ ದೊಡ್ಡದು, ಮಹಾಪ್ರಾಣ. ಭವಿಷ್ಯತ್ ಪುರಾಣ, ಭಾಗವತ ಪುರಾಣ. ಭರತ್ರಯಂ, ಬ್ರಹ್ಮ, ಬ್ರಹ್ಮಾಂಡ, ಬ್ರಹ್ಮವೈವರ್ತ.
ವಚತುಷ್ಟಯಂ ವಿಷ್ಣು ವಾಯು ವರಾಹ ವಾಮನ ಎಲ್ಲ ವಾದದಿಂದ ಬರೋದು 4 ಪುರಾಣಗಳು ಅಲ್ಲಿ ಬಂದು. ಇನ್ನು ಒಂದೊಂದು ಅಕ್ಷರಕ್ಕೆ ಒಂದೊಂದು ಪುರಾಣ. ಆ ನಾ ಪ ಲಿಂಗ್ ಸ್ಕೂ ಕೂಸ್ಕಾನಿ ಅದೇ ಆಯಿತು. ಆ ಅಂದರೆ ಅಗ್ನಿ ಪುರಾಣ, ನಾ ನಾರದ ಪುರಾಣ, ಪ ಅಂದರೆ ಪದ್ಮ ಪುರಾಣ, ಅನಾಪ ಲಿಂ ಲಿಂಗ ಪುರಾಣ, ಗ ಗರುಡ ಪುರಾಣ, ಕೂ ಕೂರ್ಮ ಪುರಾಣ, ಸ್ಕಾ ಸ್ಕಾಂದ ಪುರಾಣ. 18 ಪುರಾಣ ಒಂದು ಶ್ಲೋಕದಲ್ಲಿ ನಿಮಗೆ ಎಲ್ಲ 18 ಪುರಾಣ ಸಿಕ್ತು. ಅಂತಹ ಪುರಾಣಗಳನ್ನು ಬರೆದರು. ಭಾಗವತ ಬರಿಬೇಕು. ದೊಡ್ಡ ಕಾರ್ಯ ಮಾಡಬೇಕಾಗಿದ್ದು ಯಾರ ದೊಡ್ಡವರು ಪ್ರಾರ್ಥನೆ ಮಾಡಬೇಕು ಅಂತ ಒಂದು ನಿಯಮ. ನಾವೇ ನಿಮ್ಮ ಭಾಗವತ ಮಾಡಬೇಕು ಅಂತ ಕೇಳಿಲ್ವಲ್ಲ ನಿಮ್ಮನ್ನ ಅಂದರೆ? ನೀವು ಕೇಳಿಲ್ಲ, ನಾರದರು ಕೇಳಿದ್ದಾರೆ. ಅವರು ಬಂದು ಸ್ವಾಮಿ ಸಮಾಧಿ ಭಾಷೆಯಿಂದ ಪರಮಾತ್ಮನ ಮಹಿಮೆಗಳೆಲ್ಲ ಹೇಳಬೇಕು. ನೀವು ಮಹಾಭಾರತ ಬರೆದಿದ್ದೀರಿ, ಅದರಲ್ಲೇನು ಯಥಾ ಧರ್ಮಾದೇವ ಹರ್ತಾಹ ಮುನಿವರಿಯ ಅನುವರ್ಣಿತಾಹ ನ ತಥಾ ಭಗವನ್ ಮಹಿಮಾ. ಅಲ್ಲಿ ಭಗವಂತನ ಮಹಿಮೆಗಳು ಇದೆ, ಬೇಕಾದಷ್ಟು ಆಖ್ಯಾನಗಳು ತುಂಬೋಗಿದೆ, ಕಥೆಗಳು. ಆ ಕಥೆಗಳ ಮಧ್ಯದಲ್ಲಿ ಪರಮಾತ್ಮನ ಕಥೆ, ಅವನ ಮಹಿಮೆ ಗೊತ್ತಾಗಲ್ಲ. ಬರೀ ಪರಮಾತ್ಮನ ಮಹಿಮೆ ಹೇಳಬೇಕು ಅಂದರೆ ಭಾಗವತ ಮಾಡೋದು. ಎಷ್ಟು ಶ್ಲೋಕ ಭಾಗವತದಲ್ಲಿ? 16,422 ಶ್ಲೋಕ. ಗ್ರಂಥ ಎಷ್ಟು? ಗ್ರಂಥೋ 18,000. 18,000 ಅಂದ್ರೇನು? ಒಂದು ಗ್ರಂಥ ಅಂದರೆ 32 ಅಕ್ಷರ. 32 ಇಂಟು ಎಷ್ಟು? 18,000 ಆದರೆ ಎಷ್ಟು ಬಂತು? 5,76,000 ಅಕ್ಷರಗಳು. ಅಕ್ಷರವನ್ನು ಕೂಡ ಲೆಕ್ಕ ಮಾಡಿಟ್ಟಿದ್ದಾರೆ. ಅಂದರೆ 5,76,000 ಅಕ್ಷರಗಳು ಉಳ್ಳಂತಹ ಭಾಗವತವನ್ನು ರಚನೆ ಮಾಡಿದರು. ಅವರೇ ರಚನೆ ಮಾಡಿಟ್ಬಿಟ್ರು ಭಾಗವತ. ಆದರೆ ಪುರಾಣ ಒಬ್ಬೊಬ್ಬರು ಒಂದೊಂದು ರೀತಿ ಬರೋರು. ಶ್ರೀಮದಾಚಾರ್ಯರು ಬಂದು ಪುರಾಣಗಳ ಮಾರ್ಗ ಹೇಗಿರುತ್ತೆ ಅಂತ ತಿಳಿಸ್ಲಿಕ್ಕೆ ಮೊದಲೇ ಹೇಳಿದಂತೆ ಭಾಗವತ ತಾತ್ಪರ್ಯ ನಿರ್ಣಯ ಬರೆದರು. ಅದನ್ನು ಇಟ್ಕೊಂಡು ನಾವು ಹೋಗಬೇಕು. ಏನು ಹೇಳ್ತಾ ಅದರಲ್ಲಿ? ಮೊದಲು ಜನ್ಮಾದ್ಯಸೇತೋ ಅನ್ವಯಾತ್ ಇತರತಃ ಅರ್ಥೇಶ್ವಭಿಜ್ಞ ಸ್ವರಾಟ್. ಭಾಗವತ ಪೂರ್ತಿ ಬ್ರಹ್ಮಸೂತ್ರಗಳಿದಲ್ಲ, ಅದರ ವ್ಯಾಖ್ಯಾನ ಅನ್ಲಿಕ್ಕೆ ಎರಡನೇ ಸೂತ್ರ ಯಾವುದು? ಜನ್ಮಾದ್ಯಸೇತಃ. ಅದನ್ನೇ ಮೊದಲು ಹಾಕಿದ್ರು. ಜನ್ಮಾದ್ಯಸೇತೋ ಎರಡನೇ ಸೂತ್ರ, ಅದನ್ನೇ ಹಾಕಿದರು. ಗಾಯತ್ರಿ ಎಂಬತಕ್ಕಂಥದ್ದು ವ್ಯಾಖ್ಯಾನ ಇದು ಅನ್ಲಿಕ್ಕೆ ಸತ್ಯಂ ಪರಂ ಧೀಮಹಿ ಅಂದರು. ಧಿಯೋ ಯೋನಃ ಪ್ರಚೋದಯಾತ್. ಭರ್ಗೋ ದೇವಸ್ಯ ಧೀಮಹಿ ಅಂತಿದಲ್ಲ, ಅಂದರೆ ಗಾಯತ್ರಿ ಅರ್ಥ ಒಳಗೊಂಡಿದೆ ಅಂತಾಯಿತು. ಶ್ರೀಮದಾಚಾರ್ಯರು ಭಾಗವತಾತ್ಮರು ಹೇಳುವಾಗ 5 ಮುಖವುಳ್ಳಂತಹ ರುದ್ರದೇವರ ತಲೆಯಂತೆ ಇದೆ ಈ ಭಾಗವತ ಅಂತಾರೆ. ಅರ್ಥೋಯಂ ಬ್ರಹ್ಮಸೂತ್ರಾಣಂ ಭಾರತಾರ್ಥ ವಿನಿರ್ಣಯ. ಎಷ್ಟೋ ಅಂಶಗಳನ್ನು ಭಾರತ ನಮ್ಗೆ ಅರ್ಥ ಆಗೋದಿಲ್ಲ, ಭಾಗವತದಿಂದ ಅರ್ಥ ಮಾಡ್ಕೋಬೇಕು. ಭಾರತಾರ್ಥ ವಿನಿರ್ಣಯ. ಆಮೇಲೆ ಅರ್ಥೋಯಂ ಬ್ರಹ್ಮಸೂತ್ರಾಣಂ ಭಾರತಾರ್ಥ ವಿನಿರ್ಣಯ. ಆಮೇಲೆ ಸರ್ವ ವೇದಾನಾಂ ಸಾರರೂಪ. ಪುರಾಣಗಳು ಅಂತ ಹೇಳಿದ್ರೆ ಎಲ್ಲ ಪುರಾಣಗಳು ಸಾರೂಪ. ಇದು 17 ಪುರಾಣ ಒಂದು ಕಡೆ, ಭಾಗವತ ಒಂದು ಕಡೆ ತಕಡಿಲಿ ಇಟ್ಟಾಗ ಭಾಗವತ ಭಾರತದಿಂದ ಕೆಳಗಡೆ ಹೋಯಿತು, ಇದು ಮೇಲೆ ಬಂದವು. ಎಷ್ಟರವರೆಗೆ ಭಾಗವತ ಎಂಬುದನ್ನು ನಾವು ಓದೋದಿಲ್ಲ ಅಷ್ಟರು ಕೂಡ ವ್ರತಗಳು ಅದೆಲ್ಲ ಮಾಡ್ತಾ ಇರಬೇಕು. ಭಾಗವತವನ್ನು ಸ್ತೋತ್ರ ಮಾಡಿದ ಮೇಲೆ ವ್ರತ ಯಾತಕ್ಕೆ, ವಾಜಪೇಯ ಯಾಗ ಯಾತಕ್ಕೆ, ಅಶ್ವಮೇಧ ಯಾಗ ಯಾತಕ್ಕೆ ಏನೂ ಬೇಕಾಗಿಲ್ಲ. ಯಾಕೆ? ಅದೆಲ್ಲ ಮಾಡಿದರೂ ಕೂಡ ನಿಮ್ಗೆ ಸಿಗೋದೇನು? ಭಾಗವತ ಓದುವ, ಭಾಗವತ ಹೇಳುವ ಒಬ್ಬ ಆಚಾರ್ಯರು ಸಿಗ್ತಾರೆ. ಅದು ಸಿಕ್ಕಿರುವಾಗ ಯಾರಾದರೂ ಬಿಡ್ತಾರ ಅಂತ ಅರ್ಥ. ಹಾಗಾದರೆ ಭಾಗವತನ ಬರೆದಾದ ಮೇಲೆ 12 ಸ್ಕಂದ ಅಂದರೆ ಒಂದು ತಿಂಗಳಿಗೆ ಒಂದು ಸ್ಕಂದ ಏನಿದೆ ಅದನ್ನು ಪಾರಾಯಣವೋ ಶ್ರವಣ ಮಾಡಿದ್ವಿ ಅಂದರೂ ಕೂಡ ನಮ್ಮ ಜೀವನದಲ್ಲಿ 1 ವರ್ಷಕ್ಕೆ ಒಂದು ಸಾರಿ ಭಾಗವತ ಮುಗಿಯೋದು. 18,000 ಗ್ರಂಥ ಇರೋದು. ನಮ್ಮ ಜೀವನದ ಆಯುಷ್ಯ ಎಷ್ಟು? 36,000 ದಿನಗಳು. ಎಷ್ಟು ಕಡಿಮೆ ನೋಡಿ, 36,000 ದಿನಗಳು. ಅದರಲ್ಲಿ ಬಾಲ್ಯದ್ದೆಲ್ಲ ಲೆಕ್ಕಕ್ಕೆ ಬರಲ್ಲ. ಆಟ ಪಾಠ ಓದು ಇದು ಇದರಲ್ಲೇ ಮುಗಿದೋಯ್ತು. ಒಂದು 2 ಹೊತ್ತು ಸಂಧ್ಯಾವನ್ನು ಮಾಡಿಬಿಟ್ಟ ಅಂದರೆ ಭಾರಿ ವಿಶೇಷ. ಕಡೆ 80 ಆದಮೇಲೆ ಇದ್ದರೂ ಒಂದೇ ಹೋದರೂ ಒಂದೇ. ಕಿವಿ ಕೇಳಿಸಲ್ಲ, ಹೇಳಲಿಕ್ಕಾಗಲ್ಲ, ಕೂಲಿಕ್ಕಾಗಲ್ಲ, ತಿಂದ್ರೆ ಜೀರ್ಣ ಆಗಲ್ಲ, ಮಲ್ಕೊಂಡ್ರೆ ನಿದ್ರೆ ಬರಲ್ಲ.
ಚೆನ್ನಾಗಿ ಅಗದು ಕೋಡ್ಬಳೆ ತಿನ್ಬಿಡೋಣ ಅಂದರೆ ಹಲ್ಲೇ ಇಲ್ಲ, ಎಲ್ಲ ಕಟ್ಟಿಸ್ಕೊಂಡಿದ್ದು. ಮತ್ತು ಏನಿದೆ 20 ವರ್ಷ ಇದ್ದರು ಒಂದೇ ಬಿಟ್ಟರು. ಅವ್ರು ಎಷ್ಟು 50 ವರ್ಷ ನಿದ್ದೆ, 20 ವರ್ಷ ಬಾಲ್ಯ, ಕಡೆ 20 ವರ್ಷ ವೃದ್ಧಾಪ್ಯ. ಇನ್ನು ಉಳಿದಿದ್ದೆಷ್ಟು ನಮ್ಮ ದಿವಸ ನಮ್ಮ ಜೀವನದಲ್ಲಿ? ಕೇವಲ 10 ವರ್ಷಗಳು. 10 ವರ್ಷ ಅಂದರೆ ಎಷ್ಟು? 3600 ದಿವಸಗಳು. ಈ 3600 ದಿವಸಗಳಲ್ಲಿ ಯಾರಾದರೂ ಸತ್ತರೆ 10 ದಿವಸ ಆಶೌಚ, ಯಾರಾದರೂ ಹುಟ್ಟಿದರೆ 10 ದಿವಸ ಆಶೌಚ. ಸಿನಿಮಾ, ಮೊಬೈಲು, ಮದುವೆ, ಮುಂಜಿ ಇದೆಲ್ಲ ನೋಡುವಾಗ ನಮ್ಮ ಜೀವನದಲ್ಲಿ ಏನೂ ಇಲ್ಲ, ಪುನಃ ಶೂನ್ಯ ಸ್ಥಿತಿ. ಅದಕ್ಕೆ ಶೂನ್ಯವೇ ದೇವರು ಅಂದ ಅವನು. ನಮ್ಮ ಸಾಧನೆ ಎಲ್ಲ ಶೂನ್ಯವೇ. ಅದಕ್ಕೋಸ್ಕರವಾಗಿ ಹಾಗೆ ಮಾಡಬಾರ್ದು. ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನ್ಯಃ. ನಾವಿಲ್ಲಿ ಕೂತರೂ ಕೂಡ ನಮಗೆ ನಿದ್ರೆ ಬರುತ್ತೆ, ಕೇಳಿ ಅಭ್ಯಾಸವೇ ಇಲ್ವಲ್ಲ. ನಾವು ಯಾವತ್ತಾದರೂ ನಾನು ಉಪನ್ಯಾಸ ಬಿಡು ಆಕಳಿಸೆ ಮಾಡೋದು ತೋರಿಸ್ಬಿಟ್ಟಿರೋಣ, ನಮಗೆ ಆಕಳಿಕೆ ಬರಲ್ಲ, ಬರಬಾರ್ದು, ಬರಲ್ಲ. ಯಾಕೆ? ನಮ್ಮ ದೃಷ್ಟಿ ಏನಾಗಿದೆ? ಆಕಳಿಗೆ ಬರೋ ದೃಷ್ಟಿ ಅಲ್ಲ ಇದು. ಒಂದು ಸ್ವಲ್ಪ ಯಾವುದು ನೀವು ಯಾಮಾರ್ಬೋದು ಬೇಕಾದ್ರೆ, ನಾನು ಸ್ವಲ್ಪ ಯಾಮಾರ್ದೆ ಅಂದರೆ ಕಥೆ ಎಲ್ಲೋ ಹೊಟ್ಟೋಗುತ್ತೆ, ಏನೇನೋ ಆಗೋಗುತ್ತೆ. ಹಂಗಾಗಬಾರ್ದು. ಯಾಕೆಂದ್ರೆ ನಮ್ಮ ಗಮನ ಪೂರ್ತಿ ಏನು ಹೇಳ್ತಾ ಇದ್ದೀನಿ ಅಂತ ತಲೆ ಇಟ್ಕೊಂಡು ಉಪನ್ಯಾಸ ಮಾಡಬೇಕು. ಈ ಮಧ್ಯೆ ಜೋಕುಗಳು ಮಾಡೋದು ಅದೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ಜೋಕ್ ಕೇಳಲಿಕ್ಕೆಲ್ಲ ನಾವು ಭಾಗವತ ಇಟ್ಟಿದ್ದು, ತತ್ವವನ್ನು ತಿಳ್ಕೊಂಡು ನಾವು ಜೀವನವನ್ನು ಸರಿ ಮಾಡ್ಕೊಳ್ಳಿಕ್ಕೆ. ಜೋಕೇನು ಯಾರೂ ಮಾಡ್ತಾರೆ, ಉಪನ್ಯಾಸಗಳಲ್ಲಿ ಜೋಕೆಲ್ಲ ಮಾಡಬಾರ್ದು. ವಿಷಯ ಹೇಳಲಿಕ್ಕೆ ಸಮಯ ಇರಲ್ಲ, ಆಮೇಲೆ ಜೋಕ್ ಮಾಡಲಿಕ್ಕೆ ಸಮಯ ಎಲ್ಲಿರುತ್ತೆ? ರಾಮಾಯಣ ಕಾಲದಲ್ಲಿ ಎಲ್ಲರಿಗೂ ಒಂದೊಂದು ವಸ್ತು ಕೊಟ್ಟನಂತೆ. ಕುಂಭಕರ್ಣನ ಕೊಂದು ಹಾಕಿದ್ದ ರಾಮಚಂದ್ರ. ಅವನ ಹೆಂಡತಿ ಇದ್ಲಲ್ಲ, ಕುಂಭಕರ್ಣನ ಹೆಂಡತಿ ಇದ್ದಳು ನೋಡಿ, ಅವಳು ಕೇಳಂತೆ, ಎಲ್ಲರಿಗೂ ವರವನ್ನು ಕೊಟ್ಟಿದ್ದಿ, ನನ್ನ ಗಂಡನ ಬೇರೆ ಕೊಂದು ಹಾಕಿದ್ದಿ, ನನಗೂ ಒಂದು ವರ ಕೊಡು ಅಂದರೆ ಏನು ಬೇಕು ವರ ಅನ್ನಂತೆ. ನಿನ್ನ ಕಥೆಯೆಲ್ಲ ನಡೆಯತ್ತೋ ಅಲ್ಲಿ ನಾ ಇರಬೇಕು ಅಂದ್ಲ. ಅವನ ಹೆಂಡತಿ ಯಾರು ಗೊತ್ತಾ? ನಿದ್ರಾದೇವಿ. ಅವನ ಹೆಂಡತಿ ನಿದ್ರಾದೇವಿ. ನಿನ್ನ ಕಥೆಯಲ್ಲಿ ನಡೀತಾ ಅಲ್ಲಿ ಇರಬೇಕು ಅಂದರೆ ಕಾಯ್ತಾ ಇರ್ತಾಳೆ. ವ್ಯಾಸರಾಜರು ಒಂದು ಹಾಡು ಮಾಡಿದ್ದಾರೆ, ನಿದ್ರೆ ಬಂತಿದಕೋ ನಿದ್ರೆ ಅನಿರುದ್ಧನ ಸೇವೆಗೆ ಭಂಗ ಒಡ್ಡುತ್ತ. ಯಾವ ರೀತಿ ಬಂದು ಗೊತ್ತಾ? ಇಲಿಗೆ ಬೆಕ್ಕು ಹೊಂಚು ಹಾಕುವ ತೆರದಿ, ಓ ನಡಿ ನಡಿ ಹೋಗು ಉಪನ್ಯಾಸಕ್ಕೆ, ನಾನು ಹಿಂದೆ ಬರ್ತೀನಿ ಅಂತೆ. ಅದೇ ಮೊಬೈಲ್ ನೋಡ್ತಾ ಇರಬೇಕಾದ್ರೆ, ಬಿದ್ದೋಗಿರ್ಬೇಕಾದ್ರೆ ಆದರೂ ಮೊಬೈಲ್ ನೋಡ್ತಾ ಇರ್ಬೋದು, ನಿದ್ದೆ ಬರಲ್ಲ. ಆ ಮೊಬೈಲ್ ನೋಡುವಾಗ ಏನೊಂದು ನಿಮಗೆ ನಿದ್ರೆ ಆಕಳಿಕೆ ಬರಲ್ವಲ್ಲ, ಅದು ಇಲ್ಲೂ ಇರಬೇಕು. ಹಾಗಾದರೆ ನಿಮ್ಮ ಜೀವನ ಸಾರ್ಥಕ. ಅಷ್ಟು ಸುಲಭ ಅಲ್ಲ ಬರೋದು. ಅದಕ್ಕೆಲ್ಲ ಪರಮಾತ್ಮನ ಅನುಗ್ರಹ, ಗುರುಗಳ ಅನುಗ್ರಹ, ಭಕ್ತಿ ಎಲ್ಲ ಇದ್ದರೆ, ಆಸಕ್ತಿ ಎಲ್ಲ ಇದ್ದರೆ ನಡೆಯುತ್ತೆ. ಅಷ್ಟು ಯಾವುದು ನಡೆಯಲ್ಲ. ಹಾಗಾಗಿ ಅಂತೂ ಭಾಗವತ ಎಂಬತಕ್ಕಂಥದ್ದೇನಿದೆ ಅದನ್ನು ಅವರು ಹೇಳುವಾಗ ಜನ್ಮಾದ್ಯಸೆ ಯತಃ, ಯಾವ ಪರಮಾತ್ಮೆಯಿಂದ ಈ ಜಗತ್ತಿಗೆ ಉತ್ಪತ್ತಿಯಾದಿಗಳು ನಡೆದಿದೆಯೋ ಅವನೇ. ಅವನನ್ನು ತಿಳ್ಕೊಳ್ಳೋದು ಹೇಗೆ ಅಂದರೆ ಊಹೆ ಮಾಡಬೇಕು. ಇದನ್ನು ನೀವು ಮಾಡಿಬಿಟ್ರೆ ನೋಡೋಣ, ಈ ರೀತಿ ನೀವು ಜೋಡಿಸ್ರಿ ನೋಡೋಣ, ಕಿತ್ತು ಬಿಡ್ತೀನಿ ಬೇಕಾ ನಾನು, ಇಲ್ಲಿ ಅಂಟಿಸಿ ನೋಡೋಣ. ಅವನ ಅಂಟಿಸ್ದಾಗ ನಡಿಬೇಕು. ಈ ಪೆವಿಕಾಲು, ಪೆವಿ ಫಿಕ್ಸು ಏನೇನೋ ಬರ್ತಾ ಇದೀಗ, ಸಾಲಿಗ್ರಾಮ ತುಂಡಗೆ ಅದನ್ನು ಅಂಟಿಸ್ಕೊಟ್ಬಿಡ್ತಾರೆ ಬೇಕಾರೆ, ಅಂಥದ್ದೆಲ್ಲ ಇದೆ. ಅದೆಲ್ಲ ನಾನು ಹೇಳ್ತಾ ಇರೋದು. ಇಲ್ಲಿ ಏನು ಹಾಕದೆ ನೀವು ಅಂಟಿಸ್ಬೇಕು, ಅಂಟಿಸಿ ನೋಡಿ ಹೇಗೆ. ಇಷ್ಟೇನಾ ಇದರದ್ದು? ನೋಡಿ ಇಲ್ಲಿ ಬೀಗ, ಈ ಶೀಲ್ ಹಾಕ್ಬಿಟ್ಟು ಹುಂಡಿಗೆ ಶೀಲ್ ಹಾಕ್ತಾರೆ ನೋಡಿ, ಹೆಂಗಿಟ್ಟಿದ್ದಾನೆ. ಆದ್ದರಿಂದ ಬಾಳೆಹಣ್ಣು ನಿಮ್ಗೆ ಸುಮಾರು ಈ ಬಣ್ಣ ಬಂದ ಮೇಲೂ ಕೂಡ ನಿಮಗೆ ಏನೋ 3 ದಿವಸ ಕೆಡಲ್ಲ ಇದು ಇರೋದ್ರಿಂದ. ಇದು ಯಾವಾಗ ಮೆತ್ತಗಾಗತ್ತೆ ಕೆಳಲಿಕ್ಕೆ ಶುರು ಮಾಡ್ತದೆ. ಇನ್ನೊಂದು ತೋರಿಸ್ತೀನಿ ನೋಡ್ರಿ ನಿಮಗೆ, ಏನು ತಿನ್ನಲ್ಲ ನೋಡಿ. ಈ ಗೆರೆಗಳು ನೋಡಿ, ಇಲ್ಲಿ ಮನೆಗೆ ಹೋಗ್ಬಿಟ್ಟು ಈ ಗೆರೆಗಳು ನೋಡಿ, ಒಂದು ಜಾಸ್ತಿ ಇದೆ, ಒಂದು ಅದಕ್ಕಿಂತ ಸ್ವಲ್ಪ ಕಡಿಮೆ ಇದೆ, ಅದಕ್ಕಿಂತ ಕಡಿಮೆ ಇದೆ, ಇನ್ನೊಂದು ಇನ್ನೂ ಕಡಿಮೆ ಇದೆ. ಒಂದು ಪರಮಾತ್ಮ, ಇನ್ನೊಂದು ಬ್ರಹ್ಮದೇವರು, ಇನ್ನೊಂದು ರುದ್ರದೇವರು. ನಾವು ತಿನ್ನುವಾಗ ಕಚ ಕಚ ಕತ್ಕೊಂಡು ತಿಂತಾರೆ. ಆ ರುದ್ರದೇವರ ಭಾಗ ಇದೆ ನೋಡಿ ಇಲ್ಲಿ, ನೋಡಿ ಇದು ರುದ್ರದೇವರ ಭಾಗ ಚಿಕ್ಕದು. ಅಲ್ಲಿಂದ ಮುರಿದು ಬಾಯಲ್ಲಿ ಹಾಕ್ಕೋಬೇಕು ನೈವೇದ್ಯ ಆದಮೇಲೆ. ಸಂಹಾರಕರ್ತ ಅಂತ ತಾತ್ಪರ್ಯ ಬಂತೀಗ ತಿನ್ನೋದರಲ್ಲಿ ಕೂಡ. ತೆಂಗಿನಕಾಯಿಲು ನೋಡಿ ನೀವು, ತೆಂಗಿನಕಾಯಿ ನೋಡಿ ಅಗಾಲ ಭಾಗ ಇರುತ್ತೆ, ಅದು ವಿಷ್ಣು ಭಾಗ, ಅದನ್ನು ಕಲಶ ಕೂಡಿಸ್ಲಿಕ್ಕೆ ಇಟ್ಕೋಬೇಕು ನಾವು. ಅದಕ್ಕಿಂತ ಸ್ವಲ್ಪ ಕಡಿಮೆ ಇರತಕ್ಕಂಥ ಭಾಗ ಬ್ರಹ್ಮದೇವ. ಆ ಬ್ರಹ್ಮದೇವ ಏನಿದ್ದಾನೆ ಅವನನ್ನು ಮೇಲೆ ಬರುವಂತೆ ನಾವು ದಾನ ಕೊಡೋದು.
ಹೊಡೆಯುವಾಗ ಇಷ್ಟೇ ಗ್ಯಾಪ್ ಇದೆ, ಒಂದೇ ಹಿಂಗೆ ನೆಲಕ್ಕೆ ಹೊಡ್ರಿ 2 ತುಂಡಾಗತ್ತೆ. ಇದು ಬೆಳಿಗ್ಗೆ ತೋರಿಸ್ದೆ ನಾನು ನೋಡಿ, ಕರೆಕ್ಟಾಗಿ 2 ತುಂಡು ಬರ. ಅದೇ ಬ್ರಹ್ಮಂದು ವಿಷ್ಣು ಅಂತ ಹೊಡೀರಿ ಈ ಜಾಗದಲ್ಲಿ ತೊಟ್ಲಾದಾಗ ಆಗ್ಬಿಡುತ್ತೆ. ಅಲ್ಲಿ ಕೂಡ ವಿಷ್ಣು ಸೃಷ್ಟಿಕರ್ತ, ಪರಮಾತ್ಮ ರಕ್ಷಣೆ ಮಾಡುವವನು, ಬ್ರಹ್ಮದೇವ ಸೃಷ್ಟಿ ಮಾಡುವವರು, ಆಮೇಲೆ ರುದ್ರದೇವರು ಸಂಹಾರಕರ್ತ. ಇದು ಒಳ್ಳೆ ತತ್ವ ಇದು. ಆದರೆ ಅವರಲ್ಲಿಗೂ ಸಂಹಾರ ಮಾಡೋ ಪರಮಾತ್ಮನೇ. ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪೇ ಶಿವೇ ಸ್ಥಿತ. ಶಿವನಲ್ಲಿ ಶಿವ ಅಂತ ಹೇಳ್ತಾರೋ ಪರಮಾತ್ಮನಿಗೆ ಸಂಹಾರ ಮಾಡ್ತಾನೆ. ಅವನಲ್ಲಿ ಇದ್ಕೊಂಡು ಬ್ರಹ್ಮನಲ್ಲಿ ಇದ್ಕೊಂಡು ಸೃಷ್ಟಿ ಮಾಡ್ತಾನೆ. ಇದು ಪರಮಾತ್ಮನೇ. ಅದನ್ನು ಜನ್ಮಾದ್ಯಸೇತಃ ಅವನು ತಿಳಿಯೋದು ಹೇಗೆ? ಏನ್ರಿ, ಒಂದು ವಸ್ತು ಇದ್ದ ಮೇಲೆ ಆರ್ಟಿಸ್ಟ್ ಇಲ್ಲದೆ ಇದ್ರಾಗತ್ತಾ? ಇದು ನಮ್ಗೆ ಗೊತ್ತಿಲ್ವ? ನಮಗೆ ಇದನ್ನು ಸೃಷ್ಟಿ ಆದಮೇಲೆ ನಾವಂತೂ ಇದನ್ನು ಸೃಷ್ಟಿ ಮಾಡಿಲ್ಲ. ನಾವೇನು ಮಾಡಿಟ್ಟು ಕಿತ್ತು ಹಾಕೋರು ಅಷ್ಟೇ. ನಾವು ಸೃಷ್ಟಿ ನಾವು ಮಾಡಿಲ್ಲ, ಗೊತ್ತು ನಮಗೆ. ಆದರೆ ಸೃಷ್ಟಿ ಮಾಡಿದ ಒಬ್ಬ ವ್ಯಕ್ತಿ ಇದ್ದಾನೆ. ಅವನ್ಯಾರು? ನಾವಂತೂ ಅಲ್ಲ ಅಂದರೆ ಪರಮಾತ್ಮನೇ.